ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ರುಚಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇದನ್ನು ನಾನು ಹಸಿ ಕಡಲೆಕಾಳು ಯೂಸ್ ಮಾಡಿಕೊಂಡು ಮಾಡಕತ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ತೋರಿಸ್ತಾ ಹೋಗ್ತೀನಿ ಮಾಡ್ತಾ. ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಅದಕ್ಕೆ ಹಸಿ ಕಡಲೆಕಾಳನ್ನು ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿ, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಅರಿಶಿನ ಹಾಕ್ಕೋಬೇಕು, ಒಂದು ಸ್ವಲ್ಪ ಸಬ್ಜಿ ಮಸಾಲ. ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಇಟ್ಕೊಳ್ಳೋಣ. ಇಷ್ಟು ತೆಳ್ಳಗೆ ಇದನ್ನು ರುಬ್ಕೊಂಡು ಇಟ್ಕೋಬೇಕು. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹುರುಳಿಕಾಯಿ ಅಥವಾ ಬೀನ್ಸ್ ಹಾಕಿ ಇದನ್ನು ಹುರ್ಕೋಬೇಕು. ಎಣ್ಣೆ ಎಲ್ಲ ಹಿಡಿಬೇಕು, ಬಣ್ಣ ಬದಲಾಗಬೇಕು. ಇದು ಅಷ್ಟು ಹುರ್ಕೋಬೇಕು. ಒಂದು 2 ನಿಮಿಷದ ಕಾಲ ಹುರ್ಕೊಂಡ್ರೆ ಇದು ಬಣ್ಣ ಬದಲಾಗ್ತೈತಿ. ಇದು ಹುರ್ಕೊಂಡ ನಂತರ ನಾವು ಒಂದು ಸ್ವಲ್ಪ ಬಟಾಣಿ ಕಾಳು ಹಾಕ್ಕೊಳ್ಳೋಣ. ಬಟಾಣಿ ಕಾಳನ್ನು 2 ನಿಮಿಷ ಅಥವಾ 1 ನಿಮಿಷ ಸಾಕು, ಅಷ್ಟು ಹುರ್ಕೋಬೇಕು. ಇದು ಹುರ್ಕೊಂಡ ನಂತರ ಒಂದು ಸ್ವಲ್ಪ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಇದನ್ನು ಕೈಯಾಡ್ತಾನೆ ಇರಬೇಕು, ಹೊತ್ತು ಚಾನ್ಸಸ್ ಇರ್ತೈತೆ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿನಿ ಅದಕ್ಕೆ. ಮತ್ತು ಈಗ ಏನು ಮಸಾಲ ಮಾಡಿಟ್ಕೊಂಡಿದ್ವಲ್ಲ, ರುಬ್ಕೊಂಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಕಲಿಸ್ಕೋಬೇಕು. ಈಗ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ. ಈಗ ಒಂದು 2-3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಹಂಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನೆಕ್ಸ್ಟ್ ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ತೋರಿಸ್ತಾ ಹೋಗ್ತೈತಿ. ನಾ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ. ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಇದು ಕುದ್ದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕಿ ಮತ್ತೆ ಇದನ್ನು ಕೈ ಆಡಿಸ್ಕೊಳ್ಳೋಣ. ಇದು ಕಡಲೆಕಾಳು ಬೆಳೆಯೋ ಸೀಸನ್ ಆಗಿರೋದ್ರಿಂದ ನೀವು ಇದನ್ನು ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಇದನ್ನು ಈಗ ಒಂದು ಪಾತ್ರೆಗೆ ತಗೊಳ್ತೀನಿ. ಇದನ್ನು ಪೂರಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೋಟಿ ಜೊತೆ ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಲಿಂಬೆ ಹಣ್ಣಿನ ಜೊತೆ ಇದನ್ನು ರೋಟಿ ಜೊತೆ ತಿಂದ್ರೆ ಭಾಳ ಚಲೋ ಇರ್ತೈತಿ. ಒಂದ್ಸಲ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿರಿ. ಧನ್ಯವಾದ.